ರ್ಯಾಪಿಡೋ, ಓಲಾ, ಊಬರ್ ನಮ್ಮ ಯಾತ್ರಿ ಹೀಗೆ ಅದೆಷ್ಟೋ ಕ್ಯಾಬ್ಗಳನ್ನು ನಂಬಿ ನಾವು ದಿನನಿತ್ಯ ಓಡಾಡ್ತಾ ಇರ್ತೀವಿ. ಕೆಲವೊಮ್ಮೆ ಕ್ಯಾಬ್ ಚಾಲಕರಿಗೂ ಪ್ರಯಾಣಿಕರಿಗೂ ಆಗಾಗ್ಗೆ ಕಿರಿಕಾಗುತ್ತೆ ಅನ್ನೋದನ್ನ ಕೂಡ ನಾವು ನೋಡಿದ್ದೀವಿ, ಕೇಳಿರ್ತೀವಿ. ಅಂಥ ಪ್ರಕರಣಗಳನ್ನು ನೋಡಿದಾಗ ಹೆಣ್ಮಕ್ಳು ಹೇಗಪ್ಪ ನಾವು ಪ್ರತಿನಿತ್ಯ ಓಡಾಡೋದು, ರಾತ್ರಿ ಹೊತ್ತು ಓಡಾಡೋದು ಅಂತ ಚಿಂತೆ ಮಾಡ್ತಾರೆ. ಆದರೆ ಇನ್ನು ಮುಂದೆ ರಾತ್ರಿ ಹೊತ್ತಲ್ಲಿ ಬೆಂಗಳೂರಿನಲ್ಲಿ ಓಡಾಡೋ ಹೆಣ್ಮಕ್ಳು ಹಿಂಜರಿಯೋ ಪರಿಸ್ಥಿತಿ ಬರೋದಿಲ್ಲ. ನಿಶ್ಚಿಂತೆಯಾಗಿ ನಮ್ಮ ಸಾರಥಿ ಪಿಂಕ್ ಆಟೋದಲ್ಲಿ ಓಡಾಡಬಹುದಾಗಿದೆ. ಹಾಗಾದ್ರೆ ಏನಿದು ಪಿಂಕ್ ಆಟೋ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ನಮ್ಮ ಸಾರಥಿ ಟ್ರಸ್ಟ್ ಬೆಂಗಳೂರಿನಲ್ಲಿ ಮಹಿಳೆಯರು ಮತ್ತು ಲಿಂಗ ಪರಿವರ್ತಿತ ಮಹಿಳೆಯರಿಗೆ ಆಟೋ ರಿಕ್ಷಾ ಚಾಲಕರಾಗೋದಕ್ಕೆ ತರಬೇತಿ ನೀಡೋದರ ಜೊತೆಗೆ ಮಹಿಳೆಯರ ರಕ್ಷಣೆಗಾಗಿ ನಮ್ಮ ಸಾರಥಿ ಯೋಜನೆಯನ್ನು ಆರಂಭಿಸಲಾಗಿದೆ. ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತಹ ಉದ್ದೇಶವನ್ನು ಹೊಂದಿದ್ದು 2026ರ ವೇಳೆಗೆ 1000 ಚಾಲಕರನ್ನ ಮತ್ತು 2030ರ ವೇಳೆಗೆ 10,000 ಚಾಲಕರನ್ನ ಸಿದ್ಧಪಡಿಸುವಂತಹ ಗುರಿಯನ್ನ ಹೊಂದಿದೆ. ಬೆಂಗಳೂರು ನಗರದಲ್ಲಿ ನಿಧಾನಗತಿ ಪ್ರಯಾಣಕ್ಕೆ ವೇಗ ನೀಡುವಂತಹ ಉದ್ದೇಶದಿಂದ ನಮ್ಮ ಸಾರಥಿ ಟ್ರಸ್ಟ್ ಪಿಂಕ್ ಆಟೋ ರಿಕ್ಷಾಗಳ ಸಮೂಹ ನಮ್ಮ ಸಾರಥಿಯನ್ನು ಆರಂಭಿಸುವುದಾಗಿ ಘೋಷಣೆ ಮಾಡಿದೆ. ನಮ್ಮ ಸಾರಥಿ ಯೋಜನೆಯು ಮಹಿಳೆಯರು ಮತ್ತು ಲಿಂಗ ಪರಿವರ್ತನೆಯಾದಂತಹ ಮಹಿಳೆಯರು ವೃತ್ತಿಪರ ಆಟೋ ರಿಕ್ಷಾ ಚಾಲಕರಾಗುವುದಕ್ಕೆ ತರಬೇತಿ, ಪರವಾನಗಿ ಮತ್ತು ಬೆಂಬಲವನ್ನು ನೀಡ್ತಾ ಇದೆ. ಇದರಲ್ಲಿ 2026ರ ವೇಳೆಗೆ ನಗರದಲ್ಲಿ 1,000 ಚಾಲಕರನ್ನ ಸಿದ್ಧಪಡಿಸುವುದಕ್ಕೆ ರೆಡಿ ಮಾಡಲಾಗ್ತಾ ಇದ್ದು 2030ರ ವೇಳೆಗೆ 10,000ಕ್ಕೆ ಹೆಚ್ಚಿಸಲಿದೆ. ಇನ್ನು ಯೋಜನೆಯ ಅನುಷ್ಠಾನದ ಭಾಗವಾಗಿ ಬೆಂಗಳೂರಿನಾದ್ಯಂತ 5 ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿದ್ದಾರೆ. ಚಾಲನಾ ಕೌಶಲ್ಯ, ಸಂಚಾರ ನಿಯಮಗಳು, ವಾಹನ ನಿರ್ವಹಣೆ, ಡಿಜಿಟಲ್ ಮತ್ತು ಆರ್ಥಿಕ ಸಾಕ್ಷರತೆ, ಗ್ರಾಹಕ ಸೇವೆ ಮತ್ತು ಇದೆಲ್ಲವನ್ನ ಒಳಗೊಂಡಂತಹ 3 ತಿಂಗಳ ರಚನಾತ್ಮಕ ಕಾರ್ಯಕ್ರಮವನ್ನು ನೀಡುತ್ತೆ. ಆರ್ಟಿಒ ಮತ್ತು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಟ್ರಸ್ಟ್ ಚಾಲನಾ ಪರವಾನಗಿ ಅಂದರೆ ಲೈಸೆನ್ಸ್ ಅನ್ನ ಕೂಡ ಕೊಡುತ್ತೆ. ವಾಹನ ಸಾಲ ಪಡೆಯೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಜೊತೆಗೆ ಉದ್ಯೋಗ ಸಂಪರ್ಕವನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಒಕ್ಕೂಟಗಳು ಮತ್ತು ಸಂಘಟನೆಗಳ ವೇದಿಕೆಗಳೊಂದಿಗೆ ಕೆಲಸ ಕೂಡ ಮಾಡಲಿದೆ. ಇನ್ನು ಸುರಕ್ಷಿತ ಬೆಂಗಳೂರಿಗಾಗಿ ಚಿಂತನೆಯನ್ನ ಕೂಡ ಈ ಒಂದು ವಿಚಾರದಲ್ಲಿ ನಡೆಸಲಾಗ್ತಾ ಇದೆ. ನಮ್ಮ ಸಾರಥಿ ಕೇವಲ ಆಟೋ ತರಬೇತಿಯನ್ನ ನೀಡ್ತಾ ಇಲ್ಲ, ಅದರ ಬದಲಾಗಿ ಮಹಿಳೆಯರು ಮತ್ತು ಲಿಂಗ ಪರಿವರ್ತನೆಯಾದಂತಹ ಮಹಿಳೆಯರನ್ನ ಚಾಲಕನ ಸ್ಥಾನದಲ್ಲಿ ಕೂರಿಸುವ ಮೂಲಕ ಅವರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯವನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸುರಕ್ಷಿತ ಬೆಂಗಳೂರಿಗೆ ಅವಕಾಶವನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಗರದ ಬೀದಿಗಳಲ್ಲಿ ಅವರ ಉಪಸ್ಥಿತಿ ಸಾಮಾನ್ಯಗೊಳಿಸುವುದು ಟ್ರಸ್ಟ್ನ ಮುಖ್ಯ ಉದ್ದೇಶ ಹಾಗೂ ಗುರಿಯಾಗಿದೆ ಅಂತ ನಮ್ಮ ಸಾರಥಿ ತಂಡ ತಿಳಿಸಿದೆ. ಇನ್ನು ಈ ಯೋಜನೆ ಮೂಲಕ ನಮ್ಮ ಸಾರಥಿ ಮಹಿಳೆಯರಿಗೆ ತಿಂಗಳಿಗೆ 15ರಿಂದ 25,000 ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸುವಂತಹ ನಿರೀಕ್ಷೆ ಇದೆ. ಈ ವೇಳೆ ಟ್ರಸ್ಟ್ ಉಪಾಧ್ಯಕ್ಷ ರುದ್ರಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಜಂಟಿ ಕಾರ್ಯದರ್ಶಿ ಮೀನಾಕ್ಷಿ, ಖಜಾಂಚಿ ಡಾಕ್ಟರ್ ದೇವಿಕಾ ರಾಜ್ ಉಪಸ್ಥಿತರಿದ್ದರು. ಒಟ್ಟಾರೆ ನಮ್ಮ ಸಾರಥಿ ಯೋಜನೆ ಸಂಚಾರ ಕ್ಷೇತ್ರದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನೇ ಮಾಡಲಿದೆ, ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೂಡ ನೀಡುತ್ತೆ. ಇನ್ನು 2030ರ ವೇಳೆಗೆ ಬೆಂಗಳೂರು ಆಟೋ ರಿಕ್ಷಾ ಕ್ಷೇತ್ರದಲ್ಲಿ 10,000 ಮಹಿಳಾ ಚಾಲಕರು ತೊಡಗಿಸಿಕೊಳ್ಬೇಕು ಅಂತ ನಮ್ಮ ಆಸೆ ಆಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಇಂತಹ ಸೇವೆ ಇತ್ತು, ಇದೀಗ ಬೆಂಗಳೂರಿನಲ್ಲಿ ಈ ಸೇವೆ ಆರಂಭವಾಗ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಅಂತ ಹಲವರು ಹೇಳ್ತಿದ್ದಾರೆ. ಇನ್ನು ಈ ಬಗ್ಗೆ ಪಿಂಕ್ ಆಟೋ ಓಡಿಸುವ ಚಾಲಕಿಯೊಬ್ಬರು ಮಾತನಾಡಿ, ನಮ್ಮ ಆಟೋದಲ್ಲಿ ಓಡಾಡುವವರು ಈಗ ನಮಗೆ ಶಬಾಷ್ಗಿರಿ ಕೊಡ್ತಿದ್ದಾರೆ, ನಮ್ಮನ್ನ ಮೆಚ್ಚಿಕೊಳ್ಳುವಾಗ ತುಂಬಾ ಖುಷಿ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಇಂತಹ ಸೇವೆ ಇತ್ತು, ಬೆಂಗಳೂರಿನಲ್ಲಿ ಈ ಸೇವೆ ಆರಂಭವಾಗ್ತಾ ಇರೋದು ತುಂಬಾನೇ ಖುಷಿ ತಂದಿದೆ ಅಂತ ಪ್ರಯಾಣಿಕರು ಹೇಳ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ಮದು.